ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಚಿಕನ್ ಸಾಂಬಾರಿಗೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಒಂದೆರಡು ಎಸ್ಲು ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಸ್ವಲ್ಪ. ಇದು 1 kg ಚಿಕನ್ನಿಗೆ ಇದು ಮಾಡ್ತಿರೋದು. ಅದರಲ್ಲಿ ಒಂದು ಅರ್ಧ kg ಸಾಂಬಾರು. ಇದಕ್ಕೊಂದೆರಡು ಟೊಮೊಟೊ, 2 ಈರುಳ್ಳಿ, ಒಂದು ಹಿಡಿಯೋಷ್ಟು ಕಾಯಿ, ಮತ್ತು ಸ್ವಲ್ಪ ಒಂದು ಹಿಡಿ ಕೊತ್ತಂಬರಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇದು ನೋಡಿ ನುಣ್ಣು ಪೇಸ್ಟ್ ಆಗಿತ್ತು. ಅದಾದಮೇಲೆ ಇಲ್ಲಿ ನಮ್ಮಮ್ಮ ಅವರು ಲಿವರ್ನ ಸಣ್ಣಕ್ಕೆ ಹೆಚ್ಚುತ್ತಿದ್ರು. ಅದಾದಮೇಲೆ ಇಲ್ಲಿ ಎಣ್ಣೆ ಖಾರಕ್ಕೋಸ್ಕರ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಬನ. ಅದಾದಮೇಲೆ ಇಲ್ಲಿ ಪುದೀನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೆ. ಎಣ್ಣೆ ಖಾರಕ್ಕೆ ಈರುಳ್ಳಿ, ಟೊಮೊಟೊ ಹೆಚ್ಚಿಟ್ಕೊಂಡೆ. ಇದು ಲಿವರ್ನ ಚೆನ್ನಾಗಿ ತೊಳೆದು ಇಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಅದು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೀಟಾಗಿ. ಅದಾದಮೇಲೆ ಲಿವರ್ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡೋಣ. ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು, ಖಾರದ ಪುಡಿ, ಒಂದು 3 ಸ್ಪೂನ್ ಖಾರದ ಪುಡಿ, 1-2 ಸ್ಪೂನ್ ಉಪ್ಪು. ನಿಮಗೆ ಎಷ್ಟು ಬೇಕೋ ಖಾರ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಎವರೆಸ್ಟ್ ಚಿಕನ್ ಮಸಾಲ ಹಾಕಿದ್ದೀನಿ, 5 ರೂಪಾಯಿದ್ದು. ಅದು ಕುದಿಯೋಕೆ ಇಟ್ಮೇಲೆ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಿದ್ದೀನಿ. ಇಲ್ಲೊಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ ಹಾಕ್ತಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ kg ಅಷ್ಟು. ಅದಕ್ಕೆ ಸ್ವಲ್ಪ ಅರಿಶಿನ, ಒಂದು 2-3 ಸ್ಪೂನ್ ಉಪ್ಪು. ಅದಾದಮೇಲೆ ಇಲ್ಲಿ ಫ್ರೈ ಆಗಿತ್ತು ಇದು ಲಿವರಿಂದು. ಅದಕ್ಕೆ ಸ್ವಲ್ಪ ರುಬ್ಬಿದ್ನಲ್ಲ ಸಾಂಬಾರಿಗೆ, ಅದು ಖಾರ ಮಿಕ್ಸ್ ಮಾಡಿಕೊಂಡೆ. ಅದಕ್ಕಾಗೆ ಪುದೀನ ಸೊಪ್ಪು ಹಾಕಿದೆ. ಇದಕ್ಕೊಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ. ಚಿಕನ್ ಸಾಂಬಾರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, 1-2-3 ಸ್ಪೂನ್ ಖಾರದ ಪುಡಿ ಹಾಕ್ತಿದ್ದೀನಿ ಇದಕ್ಕೆ. ಅದಾದಮೇಲೆ ಚಿಕನ್ ಮಸಾಲ ಹಾಕ್ಕೊಂಡೆ. ಇದು 5 ರೂಪಾಯಿ ಇದಾವಲ್ಲ, 2 ಹಾಕಿದ್ದೀನಿ ನಾನು. ಅದಾದಮೇಲೆ ಇದೆಲ್ಲ ಕುದ್ದಿತ್ತು ಚಿಕನ್ನಿಂದು. ಅದಾದಮೇಲೆ ರುಬ್ಬಿಟ್ಕೊಂಡಿದ್ದು ಮಸಾಲ ಸೇರಿಸಿದ್ವಿ. ಅದೇ ಇದಕ್ಕೆ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆ ಖಾರಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ ಪಾತ್ರೆ ಇಟ್ಟು. ಎಣ್ಣೆ ಕಾದಿದ್ದಾದಮೇಲೆ ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಬೆಂದಾಗಿತ್ತು. ಆಮೇಲೆ ಟೊಮೊಟೊ ಸೇರಿಸ್ಕೊಂಡೆ. ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕಿದೆ. ಅದೆಲ್ಲ ಕುದ್ದಾದಮೇಲೆ ಇಲ್ಲಿ ಚಿಕನ್ ಹಾಕಿದೆ. ಯಾಕಂದರೆ ಮರೆತುಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೆ ನಾನು. ಮತ್ತು ಅದನ್ನ ಎಕ್ಸ್ಟ್ರಾ ತೊಗೊಂಡು ಅದಕ್ಕೆ ಬರೀ ಉಪ್ಪು ಖಾರ ಅಷ್ಟೇ ಹಾಕಿದ್ದೆ. ಅದಕ್ಕೋಸ್ಕರ ಚಿಕನ್ ಮಸಾಲ ಹಾಕಿದೆ ಇದಕ್ಕೊಂದು ಸ್ವಲ್ಪ, ಮತ್ತು ಸ್ವಲ್ಪ ಪುದೀನ. ಇಲ್ಲಿ ಸಾಂಬಾರು ಕುದಿ ಬಂದಿತ್ತು, ಅದು ಕೊತ್ತಂಬರಿ ಪುಡಿ ಹಾಕಿದೆ. ಅದಾದಮೇಲೆ ಇಲ್ಲಿ ರುಬ್ಬಿಟ್ಕೊಂಡಿರೋ ಮಸಾಲ ಸೇರಿಸಿದೆ. ಇದಕ್ಕೂ ಸ್ವಲ್ಪ 1 ಸ್ಪೂನ್ ಕೊತ್ತಂಬರಿ ಪುಡಿ. ಅದಾದಮೇಲೆ ನೋಡಿ ಈ ಥರ ಆಗಿತ್ತು ಸಾಂಬಾರು, ಆಮೇಲೆ ಲಿವರ್ ಫ್ರೈ, ಎಣ್ಣೆ ಖಾರ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.